ವಿನಯ್ ಚಕ್ರವರ್ತಿ ಸುದೀಪ್ ಅವರನ್ನು ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಾ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಲ್ಲಿ ನೋಡಿರ್ತೀರಾ, ಟಿ ವಿಯಲ್ಲಿ ನೋಡಿರ್ತೀರಾ ಅನ್ಬೋದು. ಫಸ್ಟ್ ಟೈಮು ಅವ್ರ ಜೊತೆ ನೀವು ಜರ್ನಿ ಮಾಡಿದ್ರಿ ಒಂದು 100 ದಿನಗಳ ಕಾಲ ವೀಕೆಂಡ್ಸಲ್ಲಿ. ಅವರಿಂದ ನೀವು ಏನೆಲ್ಲ ಕಲ್ತ್ರಿ ಅಂತಕ್ಕಂಥದ್ದು, ಏನೆಲ್ಲ ಪಡ್ಕೊಂಡ್ರಿ ಅಂತಕ್ಕಂಥದ್ದು? ಅಣ್ಣ, ಅವರಿಂದ ಪಡ್ಕೊಂಡಿದ್ದು ಏನಂತಂದರೆ, ಅವರು ಒಬ್ರಿಗೆ ಕೊಡ್ತಾರಲ್ಲಣ್ಣ ಸಮಯ, ಅದನ್ನು ನಾನು ಅವರಿಂದ ಕಲಿತೆ. ಅದು ಹೆಂಗೆ ಅಂತಂದ್ರೆ ಅಣ್ಣ, ನಾವು 4 ಎಪಿಸೋಡು ಅಲ್ಲಿ ಕುತ್ಕೊಂಡು ಮಾತಾಡೋದು, ಆವಾಗ ಎದ್ದೋಗಿ ಟಾಯ್ಲೆಟ್ಗೆ ಹೋಗೋದು, ಮಲ್ಕೊಳೋದು, ಆ ಗ್ಯಾಪಲ್ಲೆಲ್ಲ ಮಾಡ್ತೀರಿ. ಬಟ್ ಅವರು ಬಂದಿದ್ದ ತಕ್ಷಣ ನಿಂತ್ಕೊಂಡೇನೇ ಮಾತಾಡ್ತಾ ಇರ್ತಾರೆ. ನಾನೊಂದು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಅವರು ಕೈ ಹಿಂಗೆ ಅಂದ್ಕೊಂಡು. ಎಷ್ಟು ಅಪ್ಪ ಏನೇ ಇರ್ಬೋದು ಆ ಶೋ ಇನ್ನೊಂದು ಆದ್ರೂ ಅವ್ರ ವ್ಯಕ್ತಿತ್ವ, ಅವರು ಅದು ಬಂದಾಗ ಆ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಮಾಡ್ತಾರಲ್ಲಣ್ಣ, ಅದಕ್ಕೆ ತುಂಬ ಆಭಾರಿ. ಅದಕ್ಕೆ ನಾನು ತುಂಬ ಹೆಮ್ಮೆ ಇದೆ ಅಣ್ಣ. ಅವರು ನಡೆಸಿರ್ತಕ್ಕಂಥ ಶೋನಲ್ಲಿ ಹೋಗಿ ನಾನು ಆಡ್ಬಿಟ್ಟು ಬಂದೆ ಅನ್ನೋದು. ಇದರಲ್ಲಿ ಒಬ್ಬ ರಾಜಕಾರಣಿಯಾಗಿ ಬರತಕ್ಕಂಥ ಆಲೋಚನೆಗಳೇನಾದರೂ ಇದೆಯಾ ಅಂತಕ್ಕಂಥ? ಇಲ್ಲ ಅಣ್ಣ, ರಾಜಕೀಯಕ್ಕೆ ನಾನು ಯಾವತ್ತೂ ಹೋಗಲ್ಲ. ರಾಜಕೀಯಕ್ಕೆ ನಮ್ಗೆ ಆಪೋಸಿಟು. ಜನರಿಗೆ ಮಾಡೇಬೇಕಂದ್ರೆ ರಾಜಕೀಯ ವ್ಯಕ್ತಿಯಾಗೇ ಮಾಡಬೇಕಾಗಿಲ್ಲ. ಜನರ ಜೊತೆ ಹೋಗಿ ನಿಂತ್ಕೊಂಡ್ರೆ ಸಾಕು, ಕಾರ್ಯಗಳು ತಾನೇ ಆಗ್ತದೆ ಅಂತ ಹೇಳ್ತೀನಿ ನಾನು. ಸೂಪರ್ ಸರ್, ಭಾಳ ಖುಷಿ ಆಯಿತು. ಸಾಕಷ್ಟು ಸಮಯ ತೊಗೊಂಡಿದ್ದೀನಿ, ಬೇರೆ ಚಾನಲ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿಯಾಗಿದೆ ಅಂತ ದನದ ಕೊಟ್ಟಿಗೆಯಲ್ಲಿ ನಿಂತ್ಕೊಂಡು ಈ ಥರ ಮಾತಾಡಿದ್ದು, ನೀವು ಚಪ್ಪಲಿ ಇಲ್ಲದೆ ನಿಂತ್ಕೊಂಡು ಮಾತಾಡಿದ್ರೆ ಭಾಳ ಸಮಯ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇವರು ಬೆಳಗ್ಗೆಯಿಂದನೂ ಊಟ ಕೂಡ ಮಾಡಿದೆ. ಅವ್ರ ತಾಯಿ ಇನ್ ಬಿಟ್ವೀನ್ 2 ಸರಿ ಬಂದು ಮಗನೇ ಫಸ್ಟ್ ಬಂದು ಊಟ ಮಾಡ್ಕೊಂಡು ಹೋಗು ಅಂತಕ್ಕಂಥ ಮಾತನ್ನು ತುಂಬ ಸರಿ ಹೇಳಿದ್ರು. ನೀವು ಯಾಕಮ್ಮ ಬರ್ತೀರಾ, ದಯವಿಟ್ಟು ಹೋಗಿ ಮನೆಗೆ ನಾನು ಬರ್ತೀನಿ, ಇವ್ರದ್ದು ಪಾಪ ಬೆಳಗ್ಗೆಯಿಂದ ನಮ್ಮ ಥರನೇ ಇವರು ಕಾಯ್ತಾ ಇದ್ದಾರೆ, ಇವರೆಲ್ಲ ಮುಗಿಸ್ಬಿಟ್ಟೇ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಭಾಳ ಕ್ಲಿಯರ್ ಆಗಿದ್ದಾರೆ, ಫಿಲ್ಟ್ರ್ ಇಲ್ಲದೆ ಓಪನ್ ಆಗಿ ಮಾತಾಡ್ತಾರೆ. ಈ ಥರದ ಒಬ್ಬ ವ್ಯಕ್ತಿಗಳ ವ್ಯಕ್ತಿತ್ವಗಳು ಭಾಳ ದಿನ ಉಳಿಬೇಕು, ಬೇರೆಯವ್ರಿಗೆ ಸ್ಫೂರ್ತಿನೂ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪವರ್ ಟಿವಿ ಇಷ್ಟು ದೂರ ಬಂದು ಇವ್ರನ್ನ ಒಂದು ಒಳ್ಳೆ ಸಂದರ್ಶನ ಮಾಡಿದೆ ಅಂತ ಬಯಸ್ತೀನಿ. ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ವರ್ತೂರು ಸಂತೋಷ್ ಅವರ ಮನದಾಳ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.